ರಾಮ್ ರಾಮ್ ಮೇರಿ ಸಾರಿ ಬೈಯು. ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಯಾರ ಬಗ್ಗೆ ಮಾತಾಡ್ತಿರೋದು ಅಂತ. ಸೊ VG ಮೋಟೋರ್ ಗುರ್ಗಾವಲ್ಲಿರುವಂಥದ್ದು. ಸೊ ಇವ್ರ ಬಗ್ಗೆ ಇವತ್ತು ಮಾತಾಡ್ತಾಯಿದ್ದೀನಿ. ಸೊ ತುಂಬ ಜನ ಇವ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಯಾಕಂದರೆ ಫೇಸ್ಬುಕ್ ರೀಲ್ಸಲ್ಲಿ ತುಂಬ ಟ್ರೆಂಡಿಂಗ್ ಆಗಿ ಆಲ್ಮೋಸ್ಟ್ 60,000ಕ್ಕಿಂತ ಜಾಸ್ತಿ ಜನ ಫಾಲೋವರ್ಸ್ ಇರುವಂತಹ ಈ ಒಬ್ಬ ವ್ಯಕ್ತಿ ಬಗ್ಗೆ ತುಂಬ ಆನೆಸ್ಟಿಯಾಗಿ ಮಾತಾಡ್ತಾನಲ್ವ, ಈ ಒಬ್ಬ ವ್ಯಕ್ತಿ ಬಗ್ಗೆ ವಿಡಿಯೋ ಮಾಡಿ ಅಂತೇಳಿ ಸಾಕಷ್ಟು ಜನ ಎಲ್ಲ ಹೇಳಿ ಕಮೆಂಟ್ ಕೂಡ ಮಾಡಿ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡಿ. ಮತ್ತು ಯಾರು ಇವ್ರ ಹತ್ರ ತೊಗೋಬೇಕು ವೀಡಿಯೋ ಅಂತ ಇದ್ದಾರೋ, ಸ್ಪೆಷಲಿ ಕರ್ನಾಟಕದವ್ರು ಜಾಸ್ತಿ ಹೋಗ್ತಾ ಇದ್ದಾರೆ, ಈ ನಡುವೆ ರೊಚ್ಚಿಗೆದ್ದು ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ, ಈ ವ್ಯಕ್ತಿ ಯಾರಿದ್ದಾರೋ ಈ VG ಆಲ್ಮೋಸ್ಟ್ ಆ ಒಂದು ಲೊಕ್ಯಾಲಿಟಿಯಲ್ಲಿ ಈ ವ್ಯಕ್ತಿ ಒಬ್ಬನೇ ಅಲ್ಲ, ಸಾಕಷ್ಟು ಜನ ಫೇಮಸ್ ಆಗಿದ್ದಾರೆ. ಸರಿನಾ, ಇವು ಸ್ವಲ್ಪ ಫಾಲೋವಿಂಗ್ ಎಲ್ಲ ಅವಾಗಿಂದನೂ ಮಾಡ್ತಾ ಯೂಟ್ಯೂಬಲ್ಲಿ ಏನಿಲ್ಲ, ಬಟ್ ಈ ಫೇಸ್ಬುಕ್ಕಲ್ಲಿ ಸ್ವಲ್ಪ ಚೆನ್ನಾಗೇ ಇದೆ. ಸೊ ಇವ್ರದ್ದು ಯಾವ ರೀತಿ ಮೆಥಡ್ ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇವ್ರ ಹತ್ರ ಡೀಲ್ ಆಗುವಂತಹ ಜಾಸ್ತಿ ವೆಹಿಕಲ್ಗಳು, ಮೋರ್ ದೆನ್ 85 to 90% ವೆಹಿಕಲ್ಗಳು HR ರಿಜಿಸ್ಟ್ರೇಷನ್ ವೆಹಿಕಲ್ಗಳಾಗಿರುತ್ತೆ. HR ಅಂತ ಹೇಳಿದ್ರೆ ಹರಿಯಾಣ, ರೈಟ್? ಹರಿಯಾಣದಲ್ಲಿ ಅದು NCR ಕ್ಯಾಟಗರಿಗೆ ಸೇರಿದ್ದೇ ಆಗಿದ್ರೂ ಕೂಡ ಪ್ರದೇಶ, ಬಟ್ ಅಲ್ಲಿ 12 ವರ್ಷ 15 ವರ್ಷ ಹೀಗೆ ಸ್ಪ್ಯಾನ್ ಕೂಡ ಚೇಂಜ್ ಆಗುತ್ತೆ. ನಾನ್ ಕಮರ್ಷಿಯಲ್ ವೆಹಿಕಲ್ ಅಂದರೆ ಪರ್ಸ್ನಲ್ ಯೂಸೇಜ್ಗೆ ಮಾಡುವಂತಹ ವೆಹಿಕಲ್ಸ್ಗೆ ಈಗ ಜನವರಿಯಲ್ಲಿ ಚೇಂಜ್ ಮಾಡಿದರೆ ಸ್ವಲ್ಪ, ಬಟ್ ಅದಕ್ಕಿಂತ ಮುಂಚೆ 15 ವರ್ಷನೇ ಇತ್ತು. ಬಟ್ ಈಗ 12 ವರ್ಷ ಅಂತಾರೆ, ಕೆಲವರು 15 ವರ್ಷ ಅಂತ ಹೇಳ್ತಾರೆ, ಕೆಲವರು 10 ವರ್ಷ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಫಿಷಿಯಲಿ ಸ್ಟೇಟ್ಮೆಂಟ್ಗಳು ಕೂಡ ಇನ್ನೂ ಹೊರಗಡೆ ಬರೋದಿದೆ. ಬಟ್ ಅಟ್ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ 15 ವರ್ಷ ಅಂತಲೇ ಅಂದ್ಕೊಳ್ಳಿ. ಡೀಸೆಲ್ ವೆಹಿಕಲ್ಗೆ ಅದು NCR ಲಿಮಿಟ್ಸಲ್ಲಿ, HR ವೆಹಿಕಲ್ಗೆ ಮಾತ್ರ. ಸೊ 15 ಸಾಲ ಅಂತ ಹೇಳಿ ಅವ್ರ ವೀಡಿಯೋಗಳೆಲ್ಲ ಸಾಕಷ್ಟು ಇದೆ. ಸೊ ಇದು ಆ್ಯಕ್ಚುಲಿ ನಿಜ. ಸೊ ಹಾಗಾಗಿ ಅದು ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ನಾರ್ಮಲ್ ಕಾಸ್ಟ್, ಸೆಲ್ಲಿಂಗ್ ಕಾಸ್ಟ್ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಡೆಲ್ಲಿನಲ್ಲಿ 10 ವರ್ಷ ಅಷ್ಟೇ ಅದಕ್ಕೆ ಮ್ಯಾಕ್ಸಿಮಮ್ ಫಿಟ್ನೆಸ್ ಇರೋದ್ರಿಂದ, ಸೊ ನಿಮಗೆ HRನಲ್ಲಿ ನಿಮಗೆ 15 ಇಯರ್ಸ್ವರೆಗೂ ಇರೋದ್ರಿಂದ, ಸೊ ನಿಮಗೆ ಗಾಡಿಗಳು ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಮತ್ತು ನಿಮಗೆ ಹರಿಯಾಣದಲ್ಲಿ ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಪೊಲ್ಯೂಷನ್ನು, ಪಾಪ್ಯುಲೇಷನ್ ಕೂಡ ಕಡಿಮೆನೇ ಇದೆ. ಸೊ ಹಂಗಾಗಿ ನಿಮಗೆ ಗಾಡಿದು ಕಂಡೀಷನ್ಸ್ ಆಗಿರಲಿ, ಆ ಗಾಡಿದು ಫಿಸಿಕಲ್ ಕಂಡೀಷನ್ ಆಗಿರಲಿ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಇದು ಪಾಯಿಂಟ್, ಪಾಸಿಟಿವ್ ನೆಗೆಟಿವ್ ನಾನು ಲಾಸ್ಟ್ಲಿ ಹೇಳ್ತೀನಿ. ಸೊ ಹಾಗಾಗಿ ನೀವು ಒಂದು ಚೆನ್ನಾಗಿರೋ ಗಾಡಿಗಳಿಗೆ ಕಂಪೇರ್ ಟು ಡೆಲ್ಲಿಗೆ ಕಂಪೇರ್ ಮಾಡಿದ್ರೆ HR ವೆಹಿಕಲ್ಗಳು HR ಸ್ಪಾಟಲ್ಲಿ ಅಂದರೆ ಹರಿಯಾಣ ಪ್ಲೇಸ್ನಲ್ಲಿ ನೀವು HR ಗಾಡಿ ತಂದು ಡೆಲ್ಲಿನಲ್ಲಿ ಇಟ್ಕೊಳ್ಳೋದು, HR ಗಾಡಿ ತಂದು UPನಲ್ಲಿ ಇಟ್ಕೊಂಡು ಸೆಲ್ ಮಾಡೋದು ಅದು ಮ್ಯಾಟ್ರ್ ಆಗೋಲ್ಲ. HR ಗಾಡಿ ಹರಿಯಾಣದಲ್ಲೇ ಡೀಲ್ ಆಗ್ತಾ ಇರಬೇಕು. ಅಂದರೆ ಅದರ ಅರ್ಥ ಅದು ರೂಟ್ ಬಂದು ಅಲ್ಲಿಂದ ವೆಹಿಕಲ್ ಅಲ್ಲಿ ಓಡಾಡೋಕ್ಕೆ ಯೂಸ್ ಮಾಡಿರ್ತಾರೆ ಅನ್ನೋದು ಇದು ಪಾಯಿಂಟು. ಯಾಕಂದರೆ ಅಲ್ಲಿ ಡೆಲ್ಲಿನಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ UP ಗಾಡಿ, HR ಗಾಡಿ, ಆಮೇಲೆ ಉತ್ತರಾಂಚಲ್ ಗಾಡಿ, UK ಗಾಡಿ, ನಿಮಗೆ PB ಗಾಡಿ, ಪಂಜಾಬ್ ಗಾಡಿ, ಜಮ್ಮು ಕಾಶ್ಮೀರ ಗಾಡಿ, DL ಎಲ್ಲನೂ ಓಡಾಡುತ್ತೆ. ಅದು ಆ ಲಿಮಿಟ್ಸೇ ಹಾಗೆ. ಅದು ನೀವು ಎಲ್ಲೇ ನೋಡ್ರೂ ಅದೇ ರೀತಿ. ನಮ್ಮದ್ರಲ್ಲಿ ನಿಮಗೆ ಹೊಸೂರು ರೋಡ್ ಹೋದ್ರೆ ಬಂದರೆ TN ಗಾಡಿ ಕಾಣಿಸುತ್ತೆ, ನಿಮಗೆ ಮುಳಬಾಗಿಲು ಬಿಟ್ಟು ಮುಂದಕ್ಕೆ ಹೋದರೆ AP ಗಾಡಿ ಕಾಣಿಸುತ್ತೆ. ಬಟ್ ಅಲ್ಲಿ ಹಂಗಲ್ಲ, ಅಲ್ಲಿ ನಿಮ್ಮ ಸಿಟಿ ಲಿಮಿಟ್ಸ್ನಲ್ಲೇ ಎಲ್ಲ ವೆಹಿಕಲ್ ಒಂದೊಂದು ಗಾಡಿ ಒಂದೊಂದು ವೆಹಿಕಲ್ ಥರ ಇರ್ತದೆ. ಸೊ ಈ ಥರ ಗಾಡಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಾನು ನಿಮ್ಗೆ ಹೇಳ್ತಿರೋದು ನಿಮಗೆ ಗುರ್ಗಾವ್ ಅನ್ನೋದಕ್ಕಿಂತ ಓವರಾಲ್ HRನಲ್ಲಿ ಹರಿಯಾಣದಲ್ಲಿ ಸಿಗುವಂತಹ ವೆಹಿಕಲ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇದು ಒಂದು ಲೆವೆಲ್ಗೆ ಬೆಟರಾಗಿರುತ್ತೆ ಅಂತಲೇ ಹೇಳಬಹುದು. ಓಕೆ, ಸೆಕೆಂಡ್ ಪಾಯಿಂಟ್ ಬಂದು ಇವ್ರ ಹತ್ರ ಸಿಗುವಂಥ ವೆಹಿಕಲ್ಗಳು ಚೆನ್ನಾಗಿರುತ್ತಾ, ಇದು ಆ್ಯಕ್ಚುಲಿ ಮೇನ್ ಪಾಯಿಂಟ್. ಸೊ ಇವ್ರ ಹತ್ರ ಸಿಗುವಂತಹ ವೆಹಿಕಲ್ಗಳಲ್ಲಿ ಕಂಪೇರ್ ಟು ಡೆಲ್ಲಿನಲ್ಲಿ ಏನು ಡೀಲ್ ಮಾಡ್ತಾರಲ್ವ ಅವ್ರಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಬಿಕಾಸ್ ನಿಮಗೆ ಅಲ್ಲಿ ಸಿಗುವಂತಹ ವೆಹಿಕಲ್ಗಳು 15 ವರ್ಷ ಲೈಫ್ ಸ್ಪ್ಯಾನ್ ಇರೋದ್ರಿಂದ ಅವರು ಕೂಡ ನಮ್ಮ ಹಾಗೇ ಕೂಡ ಒಂದು ನಮ್ಮಷ್ಟಿಲ್ಲ, ಬಟ್ ಒಂದು ಲೆವೆಲ್ಗೆ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಗಾಡಿಗಳನ್ನ. ಮತ್ತು ಅಲ್ಲಿ ಟ್ರಾಫಿಕ್ ಅಷ್ಟೊಂದು ಕಂಪೇರ್ ಟು ಡೆಲ್ಲಿ ಅಷ್ಟಿರಲ್ಲ, ಪೊಲ್ಯೂಷನ್ ಅಷ್ಟಿರಲ್ಲ, ಮತ್ತು ರೋಡು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಸ್ವಲ್ಪ ಎಜುಕೇಟೆಡ್ ಪರ್ಸನ್ಗಳು ಜಾಸ್ತಿ ಇದ್ದಾರೆ. ಡೆಲ್ಲಿನಲ್ಲಿ ಇಲ್ಲ ಅಂತಲ್ಲ, ಇದ್ದಾರೆ, ಬಟ್ ಎಜುಕೇಟೆಡ್ ಸೆನ್ಸ್ಲೆಸ್ ಇಲ್ಲದೆ ಇರೋಂಥವ್ರು ಜಾಸ್ತಿ ಇದ್ದಾರೆ ಡೆಲ್ಲಿನಲ್ಲಿ. ಬಟ್ ನಿಮಗೆ ಪಂಜಾಬ್, ಈ ಹರಿಯಾಣ ಏನು ಪ್ರಾಂತ್ಯಗಳಿಗೆ 2 ಅವಳಿ ನಗರಗಳು ಏನಿದೆಯೋ, ಸೊ ಇಲ್ಲಿ ಈ ಸಿಂಗ್ಸ್ ಅಂತ ಹೇಳ್ತೀವಲ್ವ, ಅವರು ಮೆಜಾರಿಟಿ ಜನ ಅದನ್ನ ಯೂಸ್ ಮಾಡಿರ್ತಾರೆ. ಅವರು ಕೂಡ ಅದನ್ನ ಚೆನ್ನಾಗಿ ಮೇಂಟೈನಿಂಗ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅವರು ರಫ್ ಯೂಸ್ ಮಾಡ್ತಾರೆ, ಅವರು ರ್ಯಾಶ್ ಡ್ರೈವ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಕಂಪೇರ್ ಟು ಇವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರ ಡಾಕ್ಯುಮೆಂಟ್ಸು ಚೆನ್ನಾಗಿ ಇಟ್ಕೊಂಡಿರ್ತಾರೆ, ಗಾಡಿನೂ ಕೂಡ ವೆಲ್ ಮೇಂಟೈನ್ ಮಾಡ್ತಿರ್ತಾರೆ. ಮತ್ತು ಅಲ್ಲಿ ಸ್ವಲ್ಪ ಗಾಡಿ ಇದೆ ಅಂದರೆ ಸ್ವಲ್ಪ ರಿಚ್, ಈಗ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಕಾರ್ ಇದ್ದಾರೆ ಸ್ವಲ್ಪ ಏನೋ ಒಂದು ಲೆವೆಲ್ಗೆ ಮಿಡಲ್ ಕ್ಲಾಸು, ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಅಂತ ಹೇಳ್ತೀವಲ್ವ, ಸೊ ಆ ಥರ ಕ್ಯಾಟಗರಿಗೆ ಅವ್ರು ಸೇರ್ತಾರೆ. ಆ್ಯಂಡ್ ನೆಕ್ಸ್ಟು ಮೂರನೇದು ಬಂದು NOC ಇಶ್ಯೂಸ್ಗಳು. ಸೊ NOC ಇಶ್ಯೂಸ್ ಇರುವಂಥ ವೆಹಿಕಲ್ಗಳನ್ನ ಅವನು ಜಾಸ್ತಿ ಮುಟ್ಟೋದಿಲ್ಲ. ಯಾಕಂದರೆ ಅವನ ಹತ್ರ ಮೆಜಾರಿಟಿ 2015ಕ್ಕಿಂತ ಜಾಸ್ತಿ ಇರುವಂತಹ ಮಾಡಲ್ಗಳೇ ಅವನ ಹತ್ರ ಇದೆ. ಮತ್ತು ಅವನ ಹತ್ರ ಸ್ಟಾಕ್ಸ್ ಕಡಿಮೆ ಇರುತ್ತೆ. ನೀವು ಅಂದ್ಕೊಳ್ಳೋ ವೀಡಿಯೋಗಳು ನೋಡಿದ್ರಂಗೆ ಏನಿರಲ್ಲ.
ಬರ್ತಾ ಇರ್ತದೆ, ಮೂವಿಂಗ್ ಆಗ್ತಾ ಇರುತ್ತೆ. ಕಂಪೇರ್ ಟು ನಿಮಗೆ ಡೆಲ್ಲಿ ಡೀಲರ್ಸ್ಗಳು ಕಂಪೇರ್ ಮಾಡಿದ್ರೆ ಅವನ ಹತ್ರ ಸ್ಟಾಕ್ಸ್ ಕಮ್ಮಿ. ಬಟ್ ಇರೋದ್ರಲ್ಲೇ ಒಂದು ಲೆವೆಲ್ಗೆ ನೋಡಿ ಮಾಡಿ, ಅದೇನೋ ಅಂತಾರಲ್ಲ, ಈ ಸ್ಪಿನ್ನಿ ಅವರು ಕಾಸ್ಟ್ 24 ಹೆಂಗೆ ಚೆಕ್ ಮಾಡಿ ತೊಗೊಳ್ತಾರಲ್ಲ, ಹಾಗೆ ಒಂದು ಚೆಕ್ ಮಾಡಿ ತೊಗೊಂಡಿರ್ತಾನೆ. ಒಂದು ಲೆವೆಲ್ಗೆ ಒಂದು 50% ನಿಮಗೆ ಜೆನ್ಯೂನ್ ಗಾಡಿಗಳು ನಿಮಗೆ ಈ ವ್ಯಕ್ತಿ ಹತ್ರ ಸಿಗುತ್ತೆ. ಇದು 4ನೇದು ಬಂದು ನಿಮಗೆ ಟ್ರಾನ್ಸ್ಪೋರ್ಟೇಷನ್. ಆಲ್ಮೋಸ್ಟ್ ಇರುತ್ತೆ, ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ. ಆ್ಯಕ್ಚುಲಿ ಗುರ್ಗಾವಲ್ಲಿ ನಿಮಗೆ ಚೀಪ್ ಆ್ಯಂಡ್ ಆ್ಯಕ್ಚುಲಿ ಡೆಲ್ಲಿಯವರ ಮೆಜಾರಿಟಿ ಗುರ್ಗಾವಿಂದನೇ ನಿಮಗೆ ಶಿಪ್ಪಿಂಗ್ ಮಾಡೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದು ನಿಮಗೆ ಇದರಲ್ಲಿ ಬಂದು ಟಿಕ್ಕರ್ಗಳಲ್ಲಿ. ಬಟ್ ಏನಂತ ಹೇಳಿದ್ರೆ ಈ ವ್ಯಕ್ತಿ ಏನು ಮಾಡ್ತಾನೆ, 25,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾನೆ. ಅದು ಆ್ಯಕ್ಚುಲಿ ಪ್ರಾಬ್ಲಮ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದು 4ನೇ ಪಾಯಿಂಟ್ ಬಂದು ಇವನ ಹತ್ರ ಡೀಲ್ ಮಾಡೋರಲ್ಲಿ ಮೆಜಾರಿಟಿ ಕರ್ನಾಟಕದವರು, ಸ್ಪೆಷಲಿ ನಮ್ಮ ಟೈಪ್ 2 ಏರಿಯಾಗಳು ಏನಿದೆ, ಏನು ಶಿವಮೊಗ್ಗ, ಚಿತ್ರದುರ್ಗ, ಬಿಜಾಪುರ, ಗದಗ, ದಾವಣಗೆರೆ ಈ ಥರ ಪ್ರಾಂತ್ಯದವರೇ ಇವನಿಗೆ ಜಾಸ್ತಿ ಕಸ್ಟಮರ್ ಇರೋದ್ರಿಂದ ಇವನ ಹತ್ರ ವೀಡಿಯೋಸ್ಗಳನ್ನು ಸೂಕ್ಷ್ಮವಾಗಿ ನೋಡಿ, ಜಾಸ್ತಿ ವೆಹಿಕಲ್ಗಳೆಲ್ಲ ನಮ್ಮ ಕರ್ನಾಟಕದವ್ರು ಜಾಸ್ತಿ ತೊಗೊಂಡಿರೋದು. ಅವು ಬೇರೆ ಕಡೆಯವರೆಲ್ಲ ತುಂಬ ಕಡಿಮೆ, ಕರ್ನಾಟಕದವ್ರು ಆ್ಯಕ್ಚುಲಿ ಜಾಸ್ತಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು ಅಷ್ಟೇ. ಸೊ ಇವನಿಗೆ ಎಷ್ಟು ಮೇಲೆ ಟ್ರಸ್ಟ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಫೋನ್ ಮಾಡಿ ಹೇಳ್ಬಿಟ್ರೆ ವೀಡಿಯೋ ಕಾಲ್ ಮಾಡಿಬಿಡ್ತಾನೆ, ಇನ್ಸ್ಪೆಕ್ಷನ್ ಬೇಕಾದ್ರೆ ಮಾಡೋದಕ್ಕೆ ಅಲೋ ಮಾಡ್ತಾನೆ, ಎಲ್ಲ ಮಾಡಿಬಿಟ್ಟು ಟಕ್ ಅಂತ ಇದಕ್ಕೆ ಹಾಕ್ಬಿಡ್ತಾರೆ, ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಡ್ತಾರೆ. ಇಲ್ಲಿ ಬಂದು ಡೆಲಿವರಿ ಬೆಂಗಳೂರಿನಲ್ಲೋ ಅಥವಾ ಅವನಿರೋ ಏರಿಯಾದಲ್ಲೋ ಅದಕ್ಕೆ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಬಟ್ ಇನ್ನು ಬೆಂಗಳೂರು ಅಂತಲೇ ಅಂದ್ಕೊಂಡು ಇಲ್ಲಿಗೆ ಬರುತ್ತೆ, ನೀವು ಇಲ್ಲಿಂದ ತೊಗೋಬೇಕು. ಆಮೇಲೆ ಇಲ್ಲಿ ಬಂದಮೇಲೆ ಮತ್ತೆ ವೀಡಿಯೋ ಕಾಲ್ ಮಾಡಿ ಅದನ್ನ ಪ್ರಮೋಟ್ ಮಾಡ್ಕೊತಾನೆ. ಇಷ್ಟು ಸೇಫ್ಟಿಯಾಗಿ ಬಂದೈತೆ, ಗಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿ ಫೀಡ್ಬ್ಯಾಕ್ ವೀಡಿಯೋ ಕಾಲ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿ ಇವನು ಪೋಸ್ಟ್ ಮಾಡ್ತಾನೆ. ಓಕೆ, ಸೊ ಇದು 4ನೇ ಪಾಯಿಂಟ್. ಇನ್ನು 5ನೇ ಪಾಯಿಂಟ್, ಆಫ್ಟರ್ ನೀವು ಟ್ರಾನ್ಸ್ಪೋರ್ಟೇಷನ್ ಆಗೋದ್ಮೇಲೆ ಗಾಡಿ ಬರೋವರೆಗೂ ಪಾಪ ಚೆನ್ನಾಗಿ ಫಾಲೋ ಅಪ್ ಮಾಡ್ತಾನೆ, ಎಲ್ಲನೂ ನಿಮಗೆ ಚೆನ್ನಾಗಿ ಮಾಡ್ತಾನೆ. ಬಟ್ ನೀವು ಮೆಸೇಜ್ ಮಾಡಿದ್ರೆ ಜಾಸ್ತಿ ನಿಮಗೆ ರಿಪ್ಲೈ ಮಾಡಲ್ಲ. ನಾನು ಇನಿಷಿಯಲಿ ಅವನ ಹತ್ರ ಐ ಥಿಂಕ್ ಸ್ಕಾರ್ಪಿಯೋ ಕ್ಲಾಸಿಕ್ ಒಂದು ತೊಗೊಂಡಿದ್ದೆ ಸುಮಾರು 1.5 ವರ್ಷದ ಹಿಂದೆ. ನನಗಲ್ಲ, ನಮ್ಗೆ ಗೊತ್ತಿರೋರೊಬ್ಬರಿಗೆ ಅವನಿಂದ ಕೊಡಿಸಿದ್ದೆ. ಆ್ಯಕ್ಚುಲಿ ಅದು ಅವ್ನಿಗೆ ಬೇಕಾಗಿತ್ತು. ಬಟ್ ಸೊ ಡೆಲ್ಲಿ ವಿಚಾರ ಮಾಡಿದಾಗ ಸ್ವಲ್ಪ ಹಳೆ ಗಾಡಿಗಳು ಸಿಗ್ತಿತ್ತು, 15-16 ಮಾಡಗಳು ಸಿಗ್ತಿತ್ತು. ಬಟ್ ನಮ್ಗೆ ಸ್ವಲ್ಪ 17-18 S10 ಈ ವೇರಿಯಂಟ್ ಬೇಕಾಗಿತ್ತು. ಸೊ ಹಂಗಾಗಿ ಹುಡುಕ್ತಾ ಇದ್ದಾಗ ಅದೇ ಆ್ಯಕ್ಚುಲಿ ಅವನಿರೋ ಜಾಗ ಬಂದು ಡೆಲ್ಲಿ ಸೆಂಟ್ರಲಿಂದ ಆಲ್ಮೋಸ್ಟ್ 40 ಕಿಲೋಮೀಟ್ರ್ ದೂರ ಇರೋದು. ಅದು ಆ್ಯಕ್ಚುಲಿ ಅದು ಡಿಫ್ರೆಂಟ್ ಊರು, ಡೆಲ್ಲಿ ಅಲ್ಲ, ಅದು ಹರಿಯಾಣಕ್ಕೆ ಸೇರಿಕೊಳ್ತದೆ. ಗುರುಗ್ರಾಮ್ ಅಂತ ಊರಿನ ಹೆಸರು, ಅಲ್ಲಿ ಇವನು ವ್ಯಕ್ತಿ ಇರೋವಂಥದ್ದು. ಅದು ನಿಮಗೆ ಡೆಲ್ಲಿಯಿಂದ ಎಲ್ಲ ಬಸ್ಗಳು ಇದೆ, ಟ್ರೈನ್ಗಳಿದೆ, ಎಲ್ಲನೂ ಇದೆ, ಏನು ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಲ್ಲ. ನನಗೆ ಗೊತ್ತಿರೋ ಒಂದು 30 ಕಿಲೋಮೀಟರ್ಸನ್ನು ಆಗಬಹುದು ರೈಲ್ವೆ ಸ್ಟೇಷನಿಂದ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿರೋ 40, ಯಾಕಂದ್ರೆ ನಾನು ಒಂದು ಸಲ ಹೋದಾಗ ಕ್ಯಾಬ್ ಮಾಡ್ಕೊಂಡೇ ಹೋಗಿದ್ದು. 40 ಕಿಲೋಮೀಟರ್ಸನ್ನು ತೊಗೊಂಡ್ರು ಅವಾಗ. ಒಂದೇ ಗಾಡಿ ನನ್ನ ಹತ್ರ ತೊಗೊಂಡಿರೋದು. ಬಟ್ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ನಾನು ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ. ಹಿಂಗೆ ಇರಬೇಕಾದಾಗ ನೆಕ್ಸ್ಟ್ 5th ಪಾಯಿಂಟ್ ಬಂದರೆ ಡಾಕ್ಯುಮೆಂಟೇಷನ್ ಚೆನ್ನಾಗಿ ಇಟ್ಟಿರ್ತಾನೆ. ಗಾಡಿದ್ದು ಪ್ರತಿಯೊಂದು RC ಆಗಿರಲಿ, ಪ್ರತಿಯೊಂದು ಗಾಡಿ ಡಾಕ್ಯುಮೆಂಟ್ ಚೆನ್ನಾಗೇ ಇರ್ತದೆ, ಅದೇನೂ ಇಶ್ಯೂಸ್ಗಳಿಲ್ಲ. ಓಕೆ, ಸೊ ಇದಿಷ್ಟು ಪಾಸಿಟಿವ್ ಪಾಯಿಂಟ್ಸ್ಗಳು. ಮತ್ತು ನಂತರ ಎಷ್ಟೊಂದು ಗಾಡಿಗಳು, ಮೆಜಾರಿಟಿ ಗಾಡಿಗಳಿಗೆ ವಿತ್ ಸರ್ವಿಸ್ ರೆಕಾರ್ಡ್ ಕೂಡ ಒಂದು ಲೆವೆಲ್ಗೆ ಮೇಂಟೈನಿಂಗ್ ಆಗಿರೋಂಥ ಗಾಡಿಗಳು ಸಿಗುತ್ತೆ. ಕಂಪೇರ್ ಟು ಡೆಲ್ಲಿಗೆ ಕಲ್ಕತ್ತಾಗೆ ಕಂಪೇರ್ ಮಾಡಿದ್ರೆ ಇವನ ಹತ್ರ ಇರುವಂಥ ಗಾಡಿಗಳು ಒಳ್ಳೆ ಗಾಡಿಗಳು ಅಂತ ಹೇಳ್ಬಹುದು. ಇದಿಷ್ಟು ಪಾಸಿಟಿವ್ ಆಯಿತು. ಈಗ ನೆಗೆಟಿವ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಪ್ರೈಸ್ ವೈಸು ತುಂಬ ಡಿಫ್ರೆನ್ಸ್ ಇರ್ತದೆ. ಸೊ ನಿಮಗೆ ಒಂದು ಟೊಯೋಟಾ ಟಾಪ್ ಎಂಡ್ Z ಆಗಿರಲಿ ಅಥವಾ BX ಅಲ್ಲಿ ಯಾವುದೋ ಒಂದು ಗಾಡಿ, ಒಂದು ಅಂದಾಜು ಒಂದು 18 ಮಾಡಲ್ ಗಾಡಿ ನಿಮ್ಗೆ ಅಲ್ಲೊಂದು 9.5 ಲಕ್ಷ 10 ಲಕ್ಷಕ್ಕೆ ಸಿಗುತ್ತೆ ಡೆಲ್ಲಿನಲ್ಲಿ ಅಂತ ಹೇಳಿದ್ರೆ, ಇವನ ಹತ್ರ 11.5 ಲಕ್ಷ ಇರುತ್ತೆ. ನೀವು 11.5 ಲಕ್ಷಕ್ಕೆ ತಂದು ಇಲ್ಲಿ ರೀನಂಬರಿಂಗ್ ಎಲ್ಲ ಮಾಡಿಸಿ ನಿಮ್ಮ ಕೈಗೆ ಅದು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 13.5 14 ಆಗಿಬಿಡ್ತದೆ. 13-14ಕ್ಕೆ ನಿಮಗೆ ಬೆಂಗಳೂರಿನಲ್ಲೇ ಹುಡುಕಿದ್ರೆ ಸಿಗುತ್ತೆ, ಕರ್ನಾಟಕದಲ್ಲೇ ಸಿಗುತ್ತೆ. ನಿಮ್ಗೆ ಸ್ವಲ್ಪ ಈ ಕೋಸ್ಟಲ್ ಕಡೆ ಹೋದರೆ ಇನ್ನೊಂದು 50,000 1 ಲಕ್ಷ. ಈ ನಮ್ಮ 19-20 ಇವೆಲ್ಲ ಇದೆಯಲ್ಲ, ಪುತ್ತೂರು, ಮಂಗಳೂರು RTO ಇವೆಲ್ಲ ಇದೆಯಲ್ಲ, ಅಲ್ಲವರೆಗೂ ಸ್ವಲ್ಪ ನೀವು ಕಮ್ಮಿಗೆ ಸಿಗುತ್ತೆ. ಸೊ ಹಂಗಾಗಿ ನನಗೆ ನೀವು ರೀನಂಬರಿಂಗ್ ಮಾಡೋದ್ರಿಂದ ತೀರಾ ಉಳಿಸಿದೆ ಅಂತ ನಿಮಗೆಲ್ಲೂ ಫೀಲ್ ಆಗೋಲ್ಲ. ಇದು ಮೇಯ್ನ್. ತುಂಬ ಜನ ಎಲ್ಲ ಫಸ್ಟು ವೀಡಿಯೋ ನೋಡ್ಬಿಟ್ಟು ಪಾಸಿಟಿವ್ ಎಲ್ಲ ಹೇಳ್ಬಿಟ್ರು ಅಂತೇಳಿ ಟಕ್ಕಂತ ಫೋನ್ ಹೊಡಿಬೇಡಿ, ಫುಲ್ ಕೇಳಿಸ್ಕೋಬೇಕು. ಇವನ್ನ ಪೂರ್ತಿ ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇದನ್ನೇ ಇನ್ನೊಂದು ನೀಟಾಗಿ ಹೇಳ್ತೀನಿ. ಯಾಕಂದರೆ ನಾನೊಂದೇ ಗಾಡಿ ತಂದಿರೋದನ್ನು ಕೂಡ ಈಗ ನಾನು ನಾನೇ ರೀನಂಬರಿಂಗ್ ಮಾಡಿದ್ದು ಹೋದ ವರ್ಷದ ಸ್ಟಾರ್ಟಿಂಗಲ್ಲೋ ಅಥವಾ 2023 ಎಂಡಲ್ಲೋ, ನಂಗೆ ಸರಿಯಾಗಿ ನೆನಪಿಲ್ಲ, ಪ್ರಾಬ್ಲಿ 23ನೇ ಅಂತ ಅಂದ್ಕೊಳ್ತೀನಿ. ಆ ಸ್ಕಾರ್ಪಿಯೋ ಕ್ಲಾಸಿಕ್ ತಂದಿದ್ದು, ಗಾಡಿ ಚೆನ್ನಾಗಿತ್ತು, ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಗಾಡಿ ಆಲ್ಮೋಸ್ಟ್ 1,10,000 ಏನೋ ಓಡಿತು, ಚೆನ್ನಾಗೂ ಮೇಂಟೈನ್ ಮಾಡಿದ್ರು. ಸರ್ವಿಸ್ ರೆಕಾರ್ಡಲ್ಲಿ ಏನೇನಿತ್ತು ಎಲ್ಲ ಪ್ರಾಪರ್ ಜೆನ್ಯೂನ್ ಆಗಿ ಇಟ್ಟಿದ್ದ, ಮೇಂಟೈನ್ ಮಾಡಿದ್ದ. ಬಟ್ ಪ್ರೈಸ್ ವೈಸ್ ಜಾಸ್ತಿ ಇತ್ತು. ನಾವು ರೀನಂಬರಿಂಗ್ ಎಲ್ಲ ಮಾಡಿಸಿದ್ಮೇಲೆ ನಮಗೆ ಅದು ಸೇಮ್ ಆಲ್ಮೋಸ್ಟ್ ಇಲ್ಲಿ ಎಷ್ಟಿದೆಯೋ ಅಲ್ಲಿ ಇಷ್ಟಕ್ಕೆ ಬಂತು. ಒಂದು 20-30 ಸಾವಿರ ಅಷ್ಟೇ ಮಾರ್ಜಿನ್ ಸಿಗೋದು ನಿಮಗೆ. 20-30 ಸಾವಿರಕ್ಕೆ ಟೇಕಿಂಗ್ ಆಫ್ ರಿಸ್ಕ್ ಈಸ್ ಹ್ಯೂಜ್. ಯಾಕಂದ್ರೆ ನಿಮ್ಗೆ ಇಲ್ಲಿಂದಲ್ಲಿ ಹೋಗ್ಬೇಕು, ಇಬ್ಬರು ಹೋಗಿದ್ವಿ ನಾವು, ಅವ್ರಿಗೆ ಗಾಡಿ ಕೊಡಿಸೋದು
ಇಬ್ಬರು ಹೋಗಿದ್ವಿ, ಮತ್ತು ಇಬ್ಬರಿಗೆ ಒಂದು ದಿವಸ ಆ್ಯಕ್ಚುಲಿ ಸ್ಟೇ ಮಾಡಿದ್ದು. ಮೊದಲೇ ಸಹ ಗಾಡಿ ಸಿಗದೇ ಇದ್ದಕ್ಕೆ ನಾವು ಅಲ್ಲಿ ಹೋಗಿದ್ದು. ಆ್ಯಕ್ಚುಲಿ ನಮ್ಮ ಆಪ್ಷನ್ ಒಂದು ಲಾಸ್ಟಾಗಿ ಇಟ್ಕೊಂಡಿದ್ವಿ, ನಾವು ಅವನ್ನ ಫಸ್ಟಾಗಿ ಇಟ್ಕೊಂಡಿರಲಿಲ್ಲ. ಯಾಕಂದ್ರೆ ಸಿಟಿ ಲಿಮಿಟ್ಸ್ ದೂರ ಹೋಗಬೇಕು, ಮತ್ತು ನಮ್ಗೆ ಅಲ್ಲಿ ಪಂಜಾಬಿ ಲ್ಯಾಂಗ್ವೇಜ್ಗಳು ನಮ್ಗೆ ಅಷ್ಟು ಮಾತಾಡಲ್ಲ. ಬಟ್ ಎನಿವೇ ಅವ್ರಿಗೆ ಹಿಂದಿ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೆ ಅದು ಅಷ್ಟು ಕಸಿವಿಸಿ ಯಾಕೆ, ಡೆಲ್ಲಿ ಎಲ್ಲ ನಮಗೆಲ್ಲ ಸಿಕ್ಬಿಡ್ತದೆ, ಮೆಟ್ರೋಪಾಲಿಟನ್ ಸಿಟಿ, ಅದಕ್ಕೂ ನಿಮಗೆ ಗುರುಗ್ರಾಮ್ಗೂ ತುಂಬ ಡಿಫ್ರೆನ್ಸ್ ಇದೆ. ಒಂದು ಲಾಸ್ಟ್ ಆಪ್ಷನಾಗೆ ಇಟ್ಕೊಂಡಿದ್ದು. ಬಟ್ ನಮಗೆ ಕೊನೆಗೆ ಅಲ್ಲಿಗೆ ಹೋಗಿದ್ದು. ಬಟ್ ನನಗೆ ರೀನಂಬರಿಂಗ್ ಮಾಡಿದ್ಮೇಲೆ ನನಗೇನು ಆ ಥರ ಸೇವ್ ಮಾಡಿದ ಫೀಲಿಂಗ್ ಆಗಿಲ್ಲ. ಓಕೆ, ಒಂದು 23 ಸಾವಿರ ಆಗಿರ್ಬೋದು, ಬಟ್ ಅದು ಮ್ಯಾಟ್ರೇ ಆಗಲ್ಲ. ಯಾಕಂದ್ರೆ ನಾವು ಬೈ ರೋಡು ಟ್ರಾನ್ಸ್ಪೋರ್ಟ್ ಮಾಡಲಿಲ್ಲ, ನಾವು ಬೈ ರೋಡು ಓಡಿಸ್ಕೊಂಡು ಬಂದಿದ್ದು. ಸೊ ಹಂಗಾಗಿ ನನಗೇನು ಆ ಥರ ಉಳಿಸಿದ ಫೀಲಿಂಗ್ ಇಲ್ಲ. ಉಳಿಸಿರೋದು 23 ಸಾವಿರ ಉಳಿಸಿರ್ಬೋದೇನೋ ಅಷ್ಟು ಆ ಟೈಮ್ಗೆ, ಆ ಪ್ರೈಸ್ ಪಾಯಿಂಟ್ಗೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು, ಈ ವ್ಯಕ್ತಿ ಹತ್ರ ತೊಗೊಳ್ಳೋವಂಥ ಗಾಡಿಗಳು ಎಲ್ಲನೂ ಚೆನ್ನಾಗಿರುತ್ತೆ ಅನ್ನೋದು ಸುಳ್ಳು. ಕೆಲವೊಂದು ಗಾಡಿಗಳು ಬಂದು ಹಾಗೆ ಹೊಟ್ಟೋಗುತ್ತೆ. ನೀವು ಅವ್ರ ವೀಡಿಯೋಸ್ಗಳಾಗಿರಲಿ, ಅವ್ರದ್ದು ಯಾವುದೇ ಆಗಿರಲಿ, ನೀವು ಜಾಸ್ತಿ ನೋಡಿ, ಜಾಸ್ತಿ ಅವ್ರನ್ನು ರಿಲೇಬಲ್ ವೆಹಿಕಲ್ಸ್ಗಳನ್ನ ಜಾಸ್ತಿ ಮಾರೋದು. ಈ ಹೋಂಡಾ ಗಾಡಿಗಳು, ಟೊಯೋಟೋ ಕ್ರಿಸ್ಟಾ, ಟೊಯೋಟೋ ಫಾರ್ಚುನರು, ಈ ಥರ ಗಾಡಿಗಳನ್ನ ಅವ್ರು ಜಾಸ್ತಿ ಮಾರೋದು. ಮಹೇಂದ್ರ XUV 500, ಸಫಾರಿನೂ ಕಡಿಮೆನೇ ಅವನು. ಬಟ್ ಈ ಥರ ವೆಹಿಕಲ್ಗಳು ಒಂದು 7 ಸೀಟರ್ಗಳು ಈ ಥರ ಎಲ್ಲ ಮಾರ್ತಾನಲ್ವ, ಈ ಥರ ಗಾಡಿಗಳಲ್ಲಿ ಕೆಲವು ಗಾಡಿಗಳು ಚೆನ್ನಾಗಿದೆ, ಕೆಲವು ಗಾಡಿಗಳು. ಯಾಕಂದ್ರೆ ನಮ್ಮ ಕ್ರಿಸ್ಟ ಯಾರು ನಾವು ಹೆಸರು ಹೇಳೋಂಗಿಲ್ಲ. ಸೊ ಆ ವ್ಯಕ್ತಿ ತೊಗೊಂಡಾಗ ಅವ್ನು ಚೆನ್ನಾಗೇ ಇತ್ತು, ಎಲ್ಲ ಪಾಪ ಚೆನ್ನಾಗೇ ಮಾಡಿಕೊಟ್ರೆ, ಟ್ರಾನ್ಸ್ಪೋರ್ಟೇಷನ್ ಆಗಿರಲಿ, ಪ್ರತಿಯೊಂದು NOC ಆಗಲಿ ಎಲ್ಲನೂ ಮಾಡಿಕೊಟ್ರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಗಾಡಿ ಅವ್ನಿಗೆ ಅವ್ನು ಅಂದ್ಕೊಂಡಿರ್ತಾರೆ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅವ್ರು ಹೇಳಿದ್ರು. ಅದೇ ಥರ ಇನ್ನೊಬ್ಬ ವ್ಯಕ್ತಿನೂ ಸೇಮ್ ಹಾಗೆ, ಅವ್ನಿಂದ ಅದು ವೆಹಿಕಲ್ ತೊಗೊಂಡು, ಚಿಕ್ಕ ವೆಹಿಕಲ್ ತೊಗೊಂಡು, 5 ಸೀಟರ್ ವೆಹಿಕಲ್ ತೊಗೊಂಡಿದ್ರು, ಅವನದು ಸೇಮ್ ಹಾಗೆ. ಗಾಡಿ ಎಲ್ಲ ಓಕೆ, ಬಟ್ ಆ ಪ್ರೈಸ್ ಪಾಯಿಂಟ್ಗೆ ನಾನು ಅಂದ್ಕೊಂಡಿರೋ ಥರ ಇಲ್ಲ ಅಂತ ಅವ್ನು ಹೇಳ್ದೆ. ಯಾಕಂದ್ರೆ ಅದೇ ಥರ ಕಂಡೀಷನ್ ಗಾಡಿಗಳು ನಮ್ಮ ಕರ್ನಾಟಕದಲ್ಲಿ ಬೇಜಾನ್ ಸಿಗುತ್ತೆ. ಸೊ ಸಿಂಪಲ್ಲಾಗಿ ಹೇಳ್ಬೇಕಂತ ಹೇಳಿದ್ರೆ, ನೀವು ಅವ್ರ ಹತ್ರ ಹೋಗಿ, ಯಾಕಂದ್ರೆ ಅಲ್ಲಿಗೂ ರೇಟ್ ಡಿಫ್ರೆನ್ಸ್, ನೀವು ಯಾವುದೇ ವೆಹಿಕಲ್ ತೊಗೊಂಡು ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಸೇಮ್ ಏನಕ್ಕೆ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅಲ್ಲಿ 15 ವರ್ಷಕ್ಕೆ ಓಡಿಸೋರು, ಸೇಮ್ ಇಲ್ಲಿ ಹೆಂಗಿದೆಯೋ ಅಲ್ಲೂ ಹಂಗೆ 15 ವರ್ಷಕ್ಕೆ ಓಡಿಸೋರು ಅಲ್ಲಿ ಫ್ರೀ ಇದೆ. ಸರಿನಾ? ಇವಾಗ ಸ್ವಲ್ಪ ಪ್ರೈವೇಟ್ ವೆಹಿಕಲ್ಗೆ ಸ್ವಲ್ಪ ಫ್ರೀ ಇದೆ, ಬಟ್ ಕಮರ್ಷಿಯಲ್ ವೆಹಿಕಲ್ಗೆ ಇವಾಗಲೂ ಕೂಡ ಅಲ್ಲಿ 10 ವರ್ಷ 12 ವರ್ಷನೇ ಅಷ್ಟೇ ಮ್ಯಾಕ್ಸಿಮಮ್ ಇರೋದು. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಗಾಡಿ ಚೆನ್ನಾಗಿ ಇಟ್ಕೊಂಡಿರೋದ್ರಿಂದ, ಮತ್ತು 15 ವರ್ಷ ಅವ್ರಿಗೆ ಲೈಫ್ ಸ್ಪ್ಯಾನ್ ಇರೋದ್ರಿಂದ, ಸೊ ನಿಮಗೆ ರೇಟು ಡೆಲ್ಲಿಗಿಂತ ಜಾಸ್ತಿನೇ ಇರುತ್ತೆ. ಸೊ ನೀವು ಅಲ್ಲೇನು ಉಳಿತಾಯ ಮಾಡಿದ ಫೀಲ್ ನಿಮ್ಗೆ ಆಗೋಲ್ಲ. ಆ್ಯಂಡ್ ನೆಕ್ಸ್ಟು ಮೈನ್ ನೆಗೆಟಿವ್ ಎಲ್ಲಿ ಅಂತ ಹೇಳಿದರೆ, ಈ ವ್ಯಕ್ತಿ ಹತ್ರ ಗಾಡಿ ತೊಗೊಂಡು ಬಂದ ಮೇಲೆ ಒಂದು ಸಲ ನೀವು ಪೇ ಮಾಡಿ, ಅವ್ನು ವೀಡಿಯೋ ಅಕಸ್ಮಾತ್ ಬಂದಿಲ್ಲ, ಟ್ರಾನ್ಸ್ಪೋರ್ಟ್ ಮಾಡ್ದೆ ಅಂತ ಅಂದ್ಕೊಳ್ಳಿ, ಒಂದು ಸಲ ನೀವು ವೀಡಿಯೋ ಕಾಲ್ ಮಾಡಿ ಮುಗಿಸ್ದ ಅಂದರೆ, ಸೊ ನಿಮಗೆ ಗಾಡಿದು ಏನೇ ಹೆಚ್ಚು ಕಮ್ಮಿ ಆಯಿತು, ಏನೇ ಆಯಿತು, ನಿಮಗೆ ಪ್ರಾಪರ್ ರೆಸ್ಪಾನ್ಸ್ ಮಾಡಲ್ಲ. ಅವ್ರದ್ದು ಕತ್ತೆ ನೀವು ಗಾಡಿದ ಈಚೆ ತಂದಮೇಲೆ NOC ಒಂದೇ ನಿಮಗೆ ಕ್ಲೋಸಿಂಗ್ ಕೊಡೋದು. ಸೊ ನಿಮ್ಗೆ ಆಮೇಲೆ ಅವರು ಗಾಡಿದ ಗೇರ್ ಬಾಕ್ಸ್ ಆಯಿತಾ, ಇಂಜಿನ್ ಆಯಿತಾ, ಅದು ಗೊತ್ತಿಲ್ಲ. ಒಂದು ಸಲ ಅವ್ರ ಕಾಂಪೌಂಡಿಂದ ದುಡ್ಡು ಕೊಟ್ಟು ಗೇಟಿಂದ ಗಾಡಿ ಈಚೆ ಮೂವ್ ಆಯಿತು, ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ. ಇದು ತಪ್ಪಲ್ಲ, ಯಾಕಂದರೆ ಇದು ಇಲ್ಲೂ ಸೇಮೇ, ಅಲ್ಲೂ ಸೇಮೇ, ಎಲ್ಲ ಕಡೆನೂ ಸೇಮ್, ಇದರಲ್ಲಿ ಡಿಫ್ರೆನ್ಸ್ ಇಲ್ಲ. ಬಟ್ ತುಂಬ ಜನ ಸರ್ದಾರ್ಜಿ ಸೂಪರ್ ಒಳ್ಳೆಯವನು ಅಂತ ಹಿಂಗೆಲ್ಲ ಕಳಿಸಿದ್ರೆ, ನಾನು ಅವ್ನು ಒಳ್ಳೆಯವನು ಕೆಟ್ಟವನ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಂದು ಪರ್ಸ್ಪೆಕ್ಟಿವ್ ಇಷ್ಟೇ, ನಾವು ಅವನ ಹತ್ರ ಹೋಗಿ ತೊಗೊಳ್ಳೋದ್ರಿಂದ ನಮಗೆ ನಿಜ ಲಾಭ ಆಗುತ್ತಾ ಇಲ್ವಾ, ಒಳ್ಳೆ ಗಾಡಿ ಸಿಗುತ್ತಾ ಸಿಗಲ್ವ, ಇದೇ ನನ್ನ ಪರ್ಸ್ಪೆಕ್ಟಿವ್, ಬೇರೆ ಇನ್ನೇನೂ ಇಲ್ಲ. ಸಿಂಪಲ್ಲಾಗಿ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿನ ನೀವು ಗಾಡಿ ತೊಗೊಂಬಂದರೆ 50% ಚೆನ್ನಾಗಿರೋದು ಸಿಗಬಹುದು, ಚೆನ್ನಾಗಿಲ್ದಿರೋದು ಸಿಗಬಹುದು. ಸೊ ನಂದು ರೆಕಮೆಂಡೇಷನ್, ಈ ವ್ಯಕ್ತಿ ಹತ್ರ ಡೈರೆಕ್ಟಾಗಿ ಹೋಗಿ, ನೇರವಾಗಿ ಹೋಗಿ ಡೀಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇನ್ಸ್ಪೆಕ್ಷನ್ ರೂಪಾಂತರ ನೀವು ಮಾಡಿಸ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಳ್ಬಹುದು, ಒಳ್ಳೆಯದು. ಎರಡನೇದು, ನೀವು ಅವನ ಹತ್ರ ಹೋಗಿ ಗಾಡಿ ತೊಗೊಂಡು ಬಂದರೆ ಕಂಪೇರ್ ಟು ನಿಮಗೆ ಡೆಲ್ಲಿ ಕಂಪೇರ್ ಮಾಡಿದ್ರೆ ಒಂದು ಲೆವೆಲ್ ಆಫ್ ಚೆನ್ನಾಗಿರೋ ಗಾಡಿಗಳು ಸಿಗುತ್ತೆ. ಬಟ್ ನಿಮಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ, ಕರ್ನಾಟಕ ಗಾಡಿ ಕಂಪೇರ್ ಮಾಡಿದ್ರೆ, ನೀವು ಅಷ್ಟೊಂದು ಸೇವಿಂಗ್ಸ್ ಮಾಡಿದೆ ಅನ್ನೋ ಫೀಲ್ ನಿಮ್ಗೆ ಖಂಡಿತ ಸಿಗಲ್ಲ. ಇದಂತೂ ಪಕ್ಕ, ಬಿಕಾಸ್ ರೇಟ್ ಜಾಸ್ತಿ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾರಾಂಶ ಹೇಳಿರೋದು. ಸೊ ಈಗ ಗುರುಗ್ರಾಮ್ಗೆ ಹೋಗಾದರೂ ಅಥವಾ ಹರಿಯಾಣದಾದರೂ ನೀವು ವೆಹಿಕಲ್ಗಳು ತರಬೇಕಾದ್ರೆ, ಈ ವ್ಯಕ್ತಿ ಅಂತಲೇ ಅಲ್ಲ, ನೀವು ಅಲ್ಲೇ ಹೋಗಿ, ಹರಿಯಾಣದಲ್ಲಿ ಇಲ್ಲೇ ಹೋಗಿ, ನೀವು ತುಂಬ ಇದೆ ಇವನ ಹತ್ರನೇ, ಇವನು ಇರೋ ರೋಡಲ್ಲೇ ತುಂಬ ಇದೆ, 2-3 ಇದೆ. ಆ ಕಡೆಗೆ ಹೋದ್ರೆ ಇನ್ನೂ ಸ್ವಲ್ಪ ಬೆಜ್ಜಾನಿದೆ, ಏನು ಪ್ರಾಬ್ಲಮ್ ಏನಿಲ್ಲ, ವೆಹಿಕಲ್ಗಳು ಸಿಗುತ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ತೀರಾ ಸೇವ್ ಮಾಡಿರೋ ಫೀಲಿಂಗ್ ಇಲ್ಲ. ಹಂಗೆ ಕಂಪೇರ್ ಮಾಡಿದ್ರೆ ನಿಮಗೆ ಮಹಾರಾಷ್ಟ್ರದಲ್ಲೂ ಆಲ್ಮೋಸ್ಟ್ ಸಿಮಿಲರ್ ಬಂದುಬಿಡ್ತದೆ, ಮಹಾರಾಷ್ಟ್ರದಲ್ಲೂ ಸಿಮಿಲರ್ ಇರ್ತದೆ. ಮತ್ತು ನಿಮಗೆ TS ಜಾಸ್ತಿನೇ, ನಿಮಗೆ ಗೋವಾದು ಹೆಚ್ಚು ಕಮ್ಮಿ ಸಿಮಿಲರ್ ಬಂದ್ಬಿಟ್ಟು, ಸ್ವಲ್ಪ ನಮ್ಮದ್ರಲ್ಲ ಸುತ್ತಮುತ್ತ ಪಾಂಡಿಚೇರಿಗೆ ಹೋದ್ರೂ ಸ್ವಲ್ಪ ಟ್ಯಾಕ್ಸ್ ವೈಸ್ ಕಮ್ಮಿನೇ ಇರ್ತದೆ, ಅಲ್ಲ ಸಿಮಿಲರ್ ಬರುತ್ತೆ. ನಿಮಗೆ ಕರ್ನಾಟಕ ಆ್ಯಕ್ಚುಲಿ ರೋಡ್ ಟ್ಯಾಕ್ಸಸ್, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಟ್ಯಾಕ್ಸ್ ಜಾಸ್ತಿ ಇರೋದು ನಿಮಗೆ ಸಮಸ್ಯೆ ಆಗುತ್ತೆ ವಿನಃ ನಿಮಗೆ ಹರಿಯಾಣದ್ದು ಕಮ್ಮಿ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ, ಇದು ಮೇಯ್ನ್ ಮಿಸ್ಟೇಕ್. ಈ ಮಿಸ್ಟೇಕ್ ಆಗದೇ ಇರೋ ಹಾಗೆ ನೋಡಿಕೊಂಡ್ರೆ ಪ್ರಾಬ್ಲಮ್ ನಿಮಗೆ ಸ್ವಲ್ಪ ದುಡ್ಡನ್ನ ಉಳಿಸ್ಬೋದು. ಹಾಗಾದರೆ ಎಲ್ಲಿ ತುಂಬ ಜನ ಹೇಳಿದರೆ ಎಲ್ಲಿ ತೊಗೋಬೇಕಂತ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ನೀವು ಎಲ್ಲರೂ ತೊಗೊಳ್ಳಿ, ನಾಟ್ ಆನ್ ಇಶ್ಯೂ. ಎಲ್ಲ ಕಡೆ ನಿಮಗೆ ಮೋಸ ಮಾಡ್ತಾರೆ, ಇದು ಫಿಕ್ಸ್ ಮಾಡಿ ಇಟ್ಕೊಂಬಿಡಿ. ಆದರೆ ಗಾಡಿ ಏನಾರ ಪ್ರಾಬ್ಲಮ್ ಇದ್ದರೆ ನಿಮಗೆ ಹೇಳಲ್ಲ, ನೀವೇನೇ ಬಾಯಿ ಬಿಡ್ಕೊಂಡ್ರೆ ಹೇಳಲ್ಲ.
ನಿಮ್ಗೆ ಎಕ್ಸ್ಟ್ರಾ ₹100 ಕೊಡ್ತೀನಿ ಅಂದರೂ ನಾನು ಹೇಳಲ್ಲ. ಆ್ಯಂಡ್ ನೆಕ್ಸ್ಟು ನಿಮಗೆ NOC 2015ಕ್ಕಿಂತ ಕಮ್ಮಿ ಇರೋಂಥ ಗಾಡಿಗಳಲ್ಲಿ NOC ಇಶ್ಯೂಸ್ ಆಗೋಂಥ ಚಾನ್ಸಸ್ಸು 90% ಇರುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು ಬಂದು ನಿಮಗೆ ಓಡೋಮೀಟ್ರ್ ಟ್ಯಾಂಪರಿಂಗು 99.99% ಮಾಡಿರ್ತಾರೆ. ಇದು ಫಿಕ್ಸ್ ಮಾಡ್ಕೊಂಬಿಡಿ. ವರ್ಷಕ್ಕೆ 10,000 ಕಿಲೋಮೀಟ್ರ್ ನೆನ್ಪಿಟ್ಕೊಂಡು ಹೋಗ್ಬಿಡಿ ಅಷ್ಟೇ. 2015ನೇ ಇಸ್ವಿ ಮಾಡಲ್ ಗಾಡಿ ತೊಗೊಳ್ತಿದ್ದಾನೆ ಅಂತ ಹೇಳಿದ್ರೆ ಪಕ್ಕ ನೆನ್ಪಿಟ್ಕೊಳ್ಳಿ, ಆಲ್ಮೋಸ್ಟ್ 90ರಿಂದ 1 ಲಕ್ಷ ಓಡಿರುತ್ತೆ. ಅದು ಟೊಯೋಟಾ ಗಾಡಿಗಳಾಗಿದ್ದರೆ 1.25 ಓಡಿತು, 1.25 ಓಡಿತು, 2 ಓಡಿದ್ರು ಓಡಿರಬಹುದು. ದಟ್ಸ್ ಯುವರ್ ಕಾಲ್. ಓಕೆ. ಈ ಹೋಂಡೈ ಈ ಥರ ಟಾಟಾ ಗಾಡಿಗಳು ಇವೆಲ್ಲ ಸ್ವಲ್ಪ 1 ಲಕ್ಷ ಆಜು ಓಡಿಸಿರ್ತಾರೆ ಅಷ್ಟೇ. ಟೊಯೋಟಾ ಗಾಡಿ ತಗೊಂಡ್ರೆ ಇನ್ನೂ ಚೆನ್ನಾಗಿ ಸಚಾಡಿರ್ತಾರೆ. ಸೊ ಇದೆಲ್ಲ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಹೋಗ್ಬೇಕಾದ್ರೆ ಇನ್ಸ್ಪೆಕ್ಷನ್ ನೀವು ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋರನ್ನ ಕರ್ಕೊಂಡೋಗಿ ಅಥವಾ ಅಲ್ಲಿನ ಲೋಕಲ್ ಮೆಕ್ಯಾನಿಕ್ ಮಾಡಿಸಿ, ಬೆಟರ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ಚೆಕ್ ಮಾಡಿಸಿ. ಅದು ಗುರುಗಾವಲನ ತಗೊಳ್ಳಿ, ಡೆಲ್ಲಿನ ತಗೊಳ್ಳಿ, ಕಲ್ಕತ್ತಾರ ತಗೊಳ್ಳಿ, ಎಲ್ಲಾರು ತೊಗೊಳ್ಳಿ, ಯಾರ ಹತ್ರ ಆದರೂ ತೊಗೊಳ್ಳಿ. ಎಲ್ಲರೂ ನಿಮ್ಮನ್ನು ಬಂದಿದ್ದ ತಕ್ಷಣ ನಿಮ್ಗೆ ಹೆಂಗಾನ ಮಾಡಿ ಗಾಡಿ ಕೊಡಿಸ್ಬೇಕು. ಒಂದು ವೇಳೆ ನೀವು ಕೇಳಿರುವಂಥ ಗಾಡಿಗಳಲ್ಲಿ ಹತ್ರ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಪ್ಪುವಂತಹ ಗಾಡಿಗಳನ್ನ ಅವರೇ ಸಜೆಷನ್ ಮಾಡಿಬಿಡ್ತಾರೆ. ಈಗ ನೀವು ಸ್ಕಾರ್ಪಿಯೋ ಹುಡ್ಕೊಂಡು ಹೋಗಿರ್ತೀರ, ಅಯ್ಯೋ ಸ್ಕಾರ್ಪಿಯೋ ವರ್ಕೌಟ್ ಆಗಲ್ಲ, ಅದೇನು ಚೆನ್ನಾಗಿದೆ, ಸೇಫ್ಟಿ ಇಲ್ಲ, ಏನಿಲ್ಲ, ಟಾಟಾ ತೊಗೊಳ್ಳಿ, ಟಾಟಾ ಸಫಾರಿ ತೊಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಟಾಟಾ ಸಫಾರಿ ಕೆಟ್ಟ ಗಾಡಿ ಅಲ್ಲ, ಬಟ್ ನಿಮ್ಮದು ಬ್ರೈನ್ ಬೇರೆಯೇ ಇನ್ಫ್ಲೂಯೆನ್ಸ್ ಮಾಡಿಬಿಡ್ತಾರೆ. ಸೊ ಇದು ಅಲ್ಲೇ ಅಂತಾರೆ, ಎಲ್ಲ ಕಡೆನೂ ಆಗುತ್ತೆ. ಸೊ ನಿಮ್ಗೆ ನೀವೇನು ಡೆಲ್ಲಿಗೆ ಹೋಗಿ ಅಥವಾ HR ಹೋಗಿ ಅಥವಾ UP ಹೋಗಿ ನೀವೇನು ವೆಹಿಕಲ್ಗಳ್ನ ತರ್ತಿರೋ, ಸೊ ಎಲ್ಲರನ್ನೂ ಕೂಡ ಕಾಯ್ತಾ ಇರ್ತಾರೆ. ಸೌತ್ ಅವರು, ಎಸ್ಪೆಷಲಿ ಕರ್ನಾಟಕದವರು, ಆಂಧ್ರದವರು ಬರ್ತಾ ಇದ್ದಾರೆ, ತಮಿಳ್ನಾಡವರು ಬರ್ತಾ ಇದ್ದಾರೆ. ಈ 3 ಸ್ಟೇಟ್ಗಳು ಅವ್ರಿಗೆ ಮೃಷ್ಟಾನ್ನ ಭೋಜನ, ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರ್ ಥರ ಅವ್ರಿಗೆ ಕೌರ್ಕೊಂಬಳಕ್ಕೆ ಕಾಯ್ತಾ ಇರ್ತಾರೆ. ನಾನು ಈತ ಒಳ್ಳೆ ವ್ಯಕ್ತಿ, ಈತ ಕೆಟ್ಟ ವ್ಯಕ್ತಿ ಖಂಡಿತ ಹೇಳಲ್ಲ. ಇವನ ಹತ್ರ ಒಳ್ಳೆ ಗಾಡಿ ಇದೆಯಾ, ನಾನು ಗಾಡಿ ಒಳ್ಳೆ ವಿಷಯನೇ ಹೇಳಿದೆ, ಇಲ್ಲ ಅಂತಲ್ಲ. ಬಟ್ ಪ್ರೈಸಲ್ಲಿ ಪ್ರಾಬ್ಲಮ್ ಆಯಿತು. ನೀವು ಪ್ರೈಸ್ಗೋಸ್ಕರ ಅದನ್ನು ಡೆಲ್ಲಿಗೆ ಹೋಗ್ತಾ ಇರೋದು, ನಾರ್ತ್ಗೆ ಹೋಗ್ತಾ ಇರೋದು. ನೀವು ಪ್ರೈಸೇ ಇದೇ ಸೇಮ್ ಇಲ್ಲೇ ಬರೋಂಗಿದ್ರೆ ನೀವು ಅಲ್ಲಿಗೆ ಹೋಗಬೇಕು. ಸಿಂಪಲ್ ಪಾಯಿಂಟ್ ಅಷ್ಟೇ. ನನಗೆ ಅನಿಸಿದ್ದು ಇಷ್ಟ.